ಚಿಕ್ಕನಾಯಕನಹಳ್ಳಿಯ ವಾರ್ತೆಗಳಿಗೆ ಸ್ವಾಗತ. ಓದುತ್ತಿರುವವರು CP ನಂದೀಶ್ ಬಟ್ಲೆ. ಚಿಕ್ಕನಾಯಕನಹಳ್ಳಿಯಲ್ಲಿ ದಿನಾಂಕ 21 ಜೂನ್ 2026 ಭಾನುವಾರ ಕನ್ನಡ ಸಂಘ ವೇದಿಕೆಯಲ್ಲಿ ಶ್ರೀ ರಾಮಕೃಷ್ಣ ಯೋಗ ಕೇಂದ್ರ ಅವರ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಅತ್ಯಂತ ಸಡಗರ, ಸಂಭ್ರಮ ಮತ್ತು ಅಪಾರ ಸಂಖ್ಯೆಯ ಯೋಗಾಪಟುಗಳು ಭಾಗವಹಿಸಿದ್ದರು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ರಾಮಕೃಷ್ಣ ಯೋಗ ಕೇಂದ್ರದ ಸಂಚಾಲಕರಾದ ಡಾಕ್ಟರ್ ಪ್ರಶಾಂತ್ ಕುಮಾರ್ ಶೆಟ್ಟಿ ಅವರು ವಹಿಸಿದ್ದರು ಮತ್ತು ಈ ಒಂದು ಸಮಾರಂಭದ ಮಾರ್ಗದರ್ಶನವನ್ನು ರಾಮಕೃಷ್ಣ ಯೋಗ ಕೇಂದ್ರದ ಯೋಗ ನಿರ್ದೇಶಕರಾದ ಶ್ರೀ ಪುಟ್ಟಮಾದಯ್ಯನವರು ಮಾರ್ಗದರ್ಶನವನ್ನು ನೀಡಿದರು. ಹಾಗೂ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಕನ್ನಡ ಸಂಘದ ಅಧ್ಯಕ್ಷರಾದ ರೇಣುಕಸ್ವಾಮಿಯವರು, ಕೋಆಪರೇಟಿವ್ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ಪ್ರಕಾಶ್ ರವರು, ನಿವೃತ್ತ ನೌಕರರಾದ CP ನಂದೀಶ್ ಬಟ್ಲೇರಿಯವರು ಹಾಗೂ ಹಿರಿಯ ಯೋಗಪಟು ಶಿವಣ್ಣನವರು ಭಾಗವಹಿಸಿದ್ದರು. ಹಿರಿಯ ಯೋಗಪಟು ಶಿವಣ್ಣನವರಿಗೆ ಸಂಘದ ಪರವಾಗಿ ಉತ್ಪೂರ್ವಕವಾದ ಸನ್ಮಾನವನ್ನು ನಡೆಸಲಾಯಿತು. ಹಾಗೂ ಈ ಒಂದು ಸಮಾರಂಭದಲ್ಲಿ ರಾಮಕೃಷ್ಣ ಯೋಗ ಕೇಂದ್ರದ ಎಲ್ಲ ಯೋಗಪಟುಗಳು ಹಾಗೂ ಅಪಾರ ಸಂಖ್ಯೆಯ ನಾಗರಿಕರು ಭಾಗವಹಿಸಿ ಈ ಸಮಾರಂಭವನ್ನು ಯಶಸ್ವಿಗೊಳಿಸಿದರು. ಮೊಣಕೈ ಮಡಿಸಿ ಹಿಂದೆ ತೆಗೆದುಕೊಂಡು ಹೋಗಿ ಬಲಗೈ ಎಡಭುಜದ ಮೇಲೆ, ಎಡಗೈ ಬಲಭುಜದ ಮೇಲೆ, ಕುತ್ತಿಗೆಯನ್ನು ನೇರ ಬಿರಿಸಿ ದೃಷ್ಟಿಯನ್ನ ನೇರ ಹಿಡಿ, ಎದೆ ಭಾಗವನ್ನು ಹೆತ್ತರಿಸಿ, ಹೃದಯದ ಗಟ್ಟಿತನಕ್ಕೆ, ಹೃದಯ ಬಲಗೊಳ್ಳಲಿಕ್ಕೆ, ಭುಜಗಳ ಕೆಡಿಸುತ್ತದ ನಿವಾರಣೆಗೆ ಇದು ಉತ್ತಮವಾದಂತಹ ಆಸನ ಆಗಿದೆ. ನಿಧಾನಗತಿಯಲ್ಲಿ ಉಸಿರಾಟ ಕ್ರಿಯೆ ನಡೆಸಿ ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ. ದೀರ್ಘ ಶ್ವಾಸೋಚ್ಛ್ವಾಸ ಕ್ರಿಯೆಯನ್ನು ನಡೆಸಲಿಕ್ಕೆ ಉತ್ತಮವಾದಂತಹ ಆಸನ ಆಗಿದೆ. ಉಸಿರನ್ನು ತೆಗೆದುಕೊಂಡು ಶರೀರ ಮತ್ತು ಕುತ್ತಿಗೆಯನ್ನು ಮುಂದಿದ್ದಾನೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ಎಡಗೈಯನ್ನು ಮೇಲತ್ತನೆ ಹೊರ ಹಾಕುತ್ತಾ ಕೆಳಗಡೆ ಇಳಿಸಿ, ಉಸಿರನ್ನ ತೆಗೆದುಕೊಳ್ತಾ ಕೈನ ಮುಂದತ್ತನ್ನು ಹೊರ ಹಾಕುತ್ತಾ ಕಾಲನ್ನು ನೇರಗೊಳಿಸಿ ಸಮತಲ ಸ್ಥಿತಿ. ಮತ್ತೊಂದು ಸೈಡ್ ಉಸಿರನ್ನ ತೆಗೆದುಕೊಳ್ಳುತ್ತಾ ಎಡಗಾಲನ್ನ ಮಂಡಿಯ ಪಕ್ಕ ಒರಿ, ಉಸಿರನ್ನ ತೆಗೆದುಕೊಳ್ಳುತ್ತಾ ಬಲಗೈಯನ್ನ ಮೇಲೆ ಎತ್ತಿ ಹೊರ ಹಾಕುತ್ತಾ ತೋಳಿನ ಮೂಲವನ್ನ ಬಲ ಎಡಮಂಡಿಗೆ ಕೊಡಿ, ಭದ್ರವಾಗಿ ಹಿಡಿಯಿರಿ. ಎಡಗೈಯನ್ನ ಹಿಂದೆ ಇಡಿ. ಉಸಿರನ್ನ ತೆಗೆದುಕೊಂಡು ಹೊರ ಹಾಕುತ್ತಾ ನಿಮ್ಮ ಶರೀರ ಮತ್ತು ಕುತ್ತಿಗೆಯನ್ನು ಹಿಂದಕ್ಕೆ ನೆಮ್ಮದಿಯಾಗಿ ಇಟ್ಟುಕೊಳ್ಳಲಿಕ್ಕೆ, ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ವಿಚಾರವನ್ನು ಪ್ರಚಾರ ಮಾಡುತ್ತೇವೆ. ನಾವು ನಮ್ಮ ಈ ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ಶ್ರೀ ರಾಮಕೃಷ್ಣ ಯೋಗ ಕೇಂದ್ರಗಳ ಕಾಲಾವಧಿ ಸಮವಿರಲಿ. ಎರಡು ಕೈಗಳನ್ನ ನಮಸ್ಕಾರ ಕಣ್ಣುಗಳನ್ನು ಮಿಟಕಿಸುತ್ತಾ
ಕನ್ನಡ ಸಂಘದ ಅಧ್ಯಕ್ಷರಾದ ಹಾಗೂ ಪತ್ರಕರ್ತರಾದ ನಂದೀಶ್ ಭಟ್ರವರೇ, ಹಾಗೆ ನಮ್ಮ ವಿಜಯಗುರು ಪುಟ್ಮಾಚಾರ್ಯ ಸರ್, ಇವತ್ತಿನ ದಿನ ನಾವು ಚಿಕ್ಕನಾಯಕನಹಳ್ಳಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ, ಇಂಥದೇ ವಾರ್ತೆಗಳೆಂದು ನೀವು ಕೇಳಬೇಕೆಂದಿದ್ದಲ್ಲಿ ದಯವಿಟ್ಟು ನ್ಯೂಸ್ ಅಟ್ CNಹಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ. ಧನ್ಯವಾದಗಳು.